ಹಲೋ ನಮಸ್ಕಾರ. ನಾನು HFK ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಸೂರ್ಯನ ಹತ್ತಿ ಮೇಲೆ ಬಂದಿದ್ದಾನೆ, ಬಟ್ ನಾವು ಇವಾಗ ಕಾಫಿ ಕುಡಿತಾ ಇದ್ದೀವಿ. ಕೈಲಾಸ ಬೆಳಗಿನ ಎದ್ದು ಕೆಲಸ ಮಾಡ್ತಾರೆ ನೋಡಿ. ಬಾರ್ದು ಅಪ್ಪ ಮುತ್ತುಕೊಡು. ಪೋಲಿಯೋ ಡ್ರಾಪ್ಸ್ 5 ವರ್ಷದ ಎಲ್ಲ ಮಕ್ಕಳಿಗೂ ತಪ್ಪದೆ ಹಾಕಿಸಿ. ನಾವು ಹೋದಾಗ ಜನ ಇರಲಿಲ್ಲ, ಬೇಗ ಡ್ರಾಪ್ಸ್ ಹಾಕಿಸ್ಕೊಂಡ್ಬಂದ್ವಿ. ಇಲ್ಲಿಗೆ ಪಲಾವ್ ಮಾಡಿದ್ದೆ, ಪಲಾವ್ ಜೊತೆಗೆ ಮೊಸರು ಸ್ವಲ್ಪ ಮಾಡಿದೆ. ಸೊ ಪ್ರೆಸೆಂಟ್ ಈ ಥರ ಇದೆ ಕೋಳಿ ಫಾರ್ಮು. ನಮ್ಮ ಮನೆಗೊಬ್ಬರು ಪುಟ್ಟ ಹೊಸ ಅತಿಥಿ ಬಂದಿದ್ದಾರೆ ನೋಡಿ. ಬಿಫೋರ್ ಆ್ಯಂಡ್ ಆಫ್ಟರ್ ಹೇಗೆ ಕಾಣಿಸ್ತಾ ಇದೆ. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೇವೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸಂಡೇ, ನಮ್ಮ ಪಾಪುಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸೋಕ್ಕೆ ಹೋಗಬೇಕು. ಸ್ವಲ್ಪ ಎದ್ದಿದ್ದು ಲೇಟೇ ಆಯಿತು, 8 ಗಂಟೆ. ಬಟ್ ಸಿಕ್ಕಾಪಟ್ಟೆ ಬಿಸಿಲಿದೆ. ನಮ್ಮ ಮನೆಯವರು ಬೆಳಗ್ಗೆನೇ ಇಲ್ಲಿ ಏನೇ ಸೋಲಾರ್ ಕ್ಲೀನಿಂಗ್ ಆ್ಯಂಡ್ ಡ್ರಮ್ ಕ್ಲೀನಿಂಗ್ ಹೋಗ್ತಿದ್ದಾವೆ. ನಾನು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡಿಟ್ಟು ಪಾಪುಗೆ ಡ್ರಾಪ್ಸ್ ಹಾಕ್ಸೋಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ಒಂದೊಳ್ಳೆ ಕಾಫಿಯಿಂದ ಸ್ಟಾರ್ಟ್ ಮಾಡೋಣ. ಇವತ್ತಿನ ಪ್ಲ್ಯಾನ್ಸ್ ಏನೇನಿದೆ, ಕಾಫಿ ಖಾಲಿ ಮಾಡಬೇಕು ಮೊದಲನೇದು. ಕರ್ನಾಡು ಚಂದ ಇವತ್ತು ತಿನ್ಬೇಕು ಅಂದಿ ಬಾಲ. ಅದೇನು ಕರೆಕ್ಟ ಮಾತಾಡ್ರಿ ಹಂದಿ ಬಾಲ ಏನಿಲ್ಲ, ಒಂದು 10-10ವರೆ ಹಂಗೆ ಒಳ್ಳೆ ಹಂದಿ ಬಾಲ್ ತಿಳ್ಕೊಂಡು ನೀಟಾಗಿ ಹೋದ್ವಿ, ಯಾಕೆ ಮೈಕಬೇಕಷ್ಟೆ. ಕೆಲಸ ಬೇಜಾನಿದೆ. ಕೆಲಸ ಏನೇನಿದೆ ಹೇಳಿ ಫಸ್ಟು. ಕೆಲಸ 1000 ಇರ್ತವೆ, ಕೆಲಸದೊಳಗಡೆ ಫ್ರೀ ಮಾಡ್ಕೋಬೇಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮ್ಮ ಮನೇಲಿ ಮಾರ್ನಿಂಗ್ ಕಾಫಿ ಇರಲೇಬೇಕು. ನಾನು ಅಪ್ಪಾಜಿ ನಮ್ಮ ಮನೆಯವರು 3 ಜನ ಕಾಫಿ ಕುಡಿಯೋದು. ಸೊ ಕಾಫಿ ಮಾಡಿ ಎಲ್ರಿಗೂ ಕೊಟ್ಟು ನಾನು ಕೂಡ ಕುಡಿತಾ ಇದ್ದೀನಿ. ಕಾಯಕವೇ ಕೈಲಾಸ. ನಮ್ಮ ಮನೆಯವರು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗದೇನೆ ಸೋಲಾರು ಸಿಂಟೆಕ್ಸು ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಅದೇ ಗ್ಯಾಪಲ್ಲಿ ನಾನೊಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ನಮ್ಮ ಮನೆಯವರು 3 ಮಂತ್ಸ್ಗೆ ಅಥವಾ 6 ಮಂತ್ಸ್ಗೆ ಒಂದ್ಸಲ ಈ ಸೋಲಾರು ಆ್ಯಂಡ್ ವಾಟರ್ ಟ್ಯಾಂಕ್ ಕ್ಲೀನ್ ಮಾಡ್ತಾ ಇರ್ತವೆ. ಕಾಣಿಸ್ತಾ ಇದೆಯಾ? ಏನು ಹೇಳಲ್ಲ, ಯಾಕೆ ಕೇಳಬೇಕು ನಿನ್ಗೆ, ಯಾಕೆ ಆಮೇಲೆ ನೋಡಿ ನನ್ನ ಮಗಳನ್ನ ರೆಡಿ ಮಾಡಿಕೊಂಡು ಫುಲ್ ಪ್ಯಾಕ್ ಮಾಡಿಕೊಂಡು ಪೋಲಿಯೋ ಡ್ರಾಪ್ಸ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಪೋಲಿಯೋ ಡ್ರಾಪ್ಸ್. ಹೋಗೋಣ. ಹಳ್ಳಿ ವೆದರ್ ನೋಡಿ ಹಿಂಗಿದೆ, ಈ ಗಾಳಿ. ಸ್ಮೈಲ್. ನಾಚಿಕೆ ಮುಚ್ಚಿಕೊಡು. ಇನ್ನೊಂದು ಸಮಯ ಇನ್ನೊಂದು. ಬಾರ್ದು ಅಪ್ಪ ಮುತ್ತುಕೊಡು. ಅಯ್ಯೋ ಬನ್ನಿ ಹೋಗೋಣ. ನಮ್ಮೂರ ಅಂಗನವಾಡಿನಲ್ಲಿ ಪೋಲಿಯೋ ಡ್ರಾಪ್ಸ್ ಹಾಕ್ತಾಯಿದ್ವಿ. ಸೊ ನಾವು ಹೋದಾಗ ಜನ ಏನು ಜಾಸ್ತಿ ಇರಲಿಲ್ಲ. ಹೋದ ತಕ್ಷಣ ಪಟ್ಟನಂಗೆ ಹಾಕಿಸ್ಕೊಂಡ್ಬಂದ್ವಿ. ಬಟ್ ನನ್ನ ಮಗಳು ಇಷ್ಟು ಹಠ ಮಾಡ್ತಾಳೆ ನೋಡಿ. ಪೋಲಿಯೋ ಡ್ರಾಪ್ಸ್ ಹಾಕಿಸ್ಕೊಳಕ್ಕೆ ಅಪ್ಪನ ಹತ್ರ ಮಲ್ಕೋದೇನೇ ಇಲ್ಲ. ಕೊನೆಗೆ ನಾನು ಎತ್ಕೊಂಡು ಅದಾದಮೇಲೆ ಈ ಥರ ಮಲಗಿಸ್ಕೊಳ್ಳಿ ಅಂತ ಹೇಳಿ ಅದನ್ನು ಕೊಟ್ಟು ಫೈನಲಿ ಪೋಲಿಯೋ ಡ್ರಾಪ್ಸ್ನ ಹಾಕಿಸ್ಬಿಟ್ಟೆ. ಪೋಲಿಯೋ ಡ್ರಾಪ್ಸ್ 5 ವರ್ಷದ ಒಳಗಿನ ಮಕ್ಕಳಿಗೆ ಎಲ್ರಿಗೂ ಹಾಕಿಸ್ಬೇಕು. ನೀವು ತಪ್ಪದೆ ಹಾಕಿಸಿ. ಇಲ್ಲಿಗೆ ಪಲಾವ್ ಮಾಡಿದ್ದೆ, ಪಲಾವ್ ಜೊತೆಗೆ ಮೊಸರು ಸ್ವಲ್ಪ ಮಾಡಿದೆ. ಅಡುಗೆ ಮನೆ ಹಿಂಗಿದೆ ನೋಡಿ. ದಿನಸಿ ಎಲ್ಲ ತಂದಮೇಲೆ ಜೋಡಿಸಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಇದು ಚಕ್ಕೆ ಪುಡಿ, ಹಾಗಾಗಿ ಇದು ಮಾಡಿಲ್ಲ. ಇನ್ನು ಕಡಲೆಬೇಳೆ ವಡೆ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ಕಡಲೆಬೇಳೆ ಖಾಲಿಯಾಗಿದೆ. ಮಿಕ್ಕಿದ್ದು ಈ ಥರ ಇದೆ. ನಮ್ಮ ಅಪ್ಪಾಜಿ ಸಂತೆಗೆ ಹೋಗ್ಬೇಕಾದ್ರೆ ಹಿಂಗೆ ತುಂಬ್ತಾ ಇತ್ತು. ಆ್ಯಂಡ್ ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ನೀಟಾಗಿ ಕಸ ಗುಡಿಸಿ ಫುಲ್ಲು ಕ್ಲೀನ್ ಆಯಿತು. ಈಗ ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕು. ಇವರು ನಮ್ಮ ಅಪ್ಪಾಜಿಯವರ ತಂದೆ, ಅಲ್ಲಿಗೆ ನಮಗೆ ದೊಡ್ಡ ಮಾವ, ತಾತನೂ ಆಗುತ್ತೆ, ದೊಡ್ಡ ಮಾವನೂ ಆಗುತ್ತೆ. ನಾವು ಕೋಳಿ ಫಾರ್ಮ್ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ. ನನ್ನ ಮಗಳು ಬಿಡ್ತಾ ಇಲ್ಲ.
ಹೋಗ್ ಮಗನೇ, ಅಜ್ಜಿ ಹತ್ರ ಹೋಗಪ್ಪ. ಹಠ. ಸೊ ಫೈನಲಿ ನೈಟಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ ನಮ್ಮನೆ ಕೋಳಿ ಫಾರ್ಮ್ನ ಕ್ಲೀನ್ ಮಾಡೋದಕ್ಕೆ. ಅದಕ್ಕಿಂತ ಮುಂಚೆ ಕುರಿಗೆ ಮತ್ತು ಮೇಕೆಗೆ ಕೋಳಿಗೆಲ್ಲ ಮೇವು ತೊಗೊಂಡು ಹೋಗ್ತಾ ಇದ್ದೀನಿ. ಉಂಡೆ ಮಾಡ್ಕೊಂಡು ಹೋಗಿದ್ದೀನಿ. ಆ್ಯಂಡ್ ಕೋಳಿ ಫಾರ್ಮ್ನ ನೋಡ್ಬೋದು ಹೇಗಿದೆ ಅಂತ ಹೇಳಿಬಿಟ್ಟು. ಚಿತ್ರಾನ್ನ ಆಗೋಗಿದೆ. ಸೊ ಪ್ರೆಸೆಂಟ್ ಈ ಥರ ಇದೆ ಕೋಳಿ ಫಾರ್ಮು. ನಾವು ರೆಡಿ ಮಾಡಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕ್ತೀನಿ. ಕಳ್ಳ ಬಿಟ್ಟಲ್ ಆಯ್ತು. ಕೈಯಲ್ಲಿ ಕೊಡೋಕೋದ್ರೆ ಕೆಳಗೆ ಬೀಳಿಸ್ಕೊಂಡು ತಿಂತಾನೆ. ನನಗೆ ಅಂತಿದ್ದಾಳೆ, ತಿನ್ನವ. ಬರ್ತೀನಿ ಇವಳು ನೋಡಿ, ಇವಳು ನನಗೆ ಕೊಟ್ಟಿಲ್ಲ ಅಂತ ಅಳ್ತಿದ್ದಾಳೆ. ಇವಳು ಇವನು ಮಗನಾ. ತಡಿ ಅವಳಿಗೆ ಒಂಚೂರು ಕೊಟ್ಬರ್ತೀನಿ, ತಳವ. ಕೋಳಿಗಳು ಮಾಡಿರುವಂತಹ ಅವಂತವ ಪೇಪರು ಬಾಟಲ್ ಎಲ್ಲನೂ ಈಗ ಒಂದು ಕಡೆಗೆ ನೀಟಾಗಿ ಜೋಡಿಸ್ಬೇಕು. ಅಮ್ಮ ಕೋಳಿನ ಕಾವಿ ಕೂರಿಸಿದ್ವು. ಅದರಲ್ಲಿ ಒಂದೇ ಒಂದು ಕೋಳಿ ಮರಿ ಮಾಡಿತ್ತು. ಆ ಮರಿನ ಇಟ್ಕೊಂಡು ಸ್ವಲ್ಪ ಹೊತ್ತು ಮುದ್ದಾಡಿದೆ. ತಲೆ ಸೋರ್ತಾ ಇರೋದಕ್ಕೆ ಹಾಗೆ ನಿದ್ದೆ ಮಾಡ್ತಾಯಿತ್ತು. ಹಾಗಂತ ನಾವು ಬಂದಿದ್ದ ಕೆಲಸ ಮರೆಯೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಆ ಕೋಳಿ ಮರಿನ ಸೇಫಾಗಿ ಒಂದು ಜಾಗಕ್ಕೆ ಬಿಟ್ಟು ನಾನು ಒಬ್ಬಳೇ ಕೋಳಿ ಫಾರ್ಮ್ನ ಕ್ಲೀನ್ ಮಾಡಿದೆ. ಬಿಕಾಸ್ ನಮ್ಮ ಮನೆಯವರು ಔಷಧಿ ಹೊಡಿಯೋಕ್ಕೆ ಹೋದ್ರು. ಹಾಗಾಗಿ ನಾನು ಒಬ್ಬಳೇ ಮಾಡಬೇಕಿತ್ತು. ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಮೊದಲಿಗೆ ಒಂದು 4-5 ಚೀಲ ತೊಗೊಂಡು ಪೇಪರೇ ಒಂದಕ್ಕೆ, ಗ್ಲಾಸ್ ಅಂದರೆ ಪ್ಲಾಸ್ಟಿಕ್ ಒಂದಕ್ಕೆ, ಕಬ್ಬಣ ಒಂದಕ್ಕೆ, ಪೈಪ್ಗಳೆಲ್ಲ ಒಂದಕ್ಕೆ ನೀಟಾಗಿ ಎಲ್ಲನೂ ಜೋಡಿಸ್ಬಿಟ್ಟು ಯಾವುದೆಲ್ಲ ಗುಜ್ರಿಗೆ ಹಾಕ್ಬೇಕು ಅದನ್ನೆಲ್ಲ ಒಂದು ಸೈಡು, ಮನೆಗೆ ಬೇಕಾಗಿರೋದೆಲ್ಲ ಒಂದು ಸೈಡು ಇಟ್ಟು ಅದಾದಮೇಲೆ ಕೋಳಿ ಫಾರ್ಮ್ ನೀಟಾಗಿ ಕಸ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡ್ತಾ ಇರ್ಬೋದು ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ ಎಲ್ಲನೂ. ಕಸ ಎಲ್ಲ ನೀಟಾಗಿ ಹೊಡೆದ್ಬಿಟ್ಟು ಒಂದು 3-4 ಕಡೆ ಗುಡ್ಡೆ ಮಾಡಿದ್ದೆ. ಅದಾದಮೇಲೆ ನಮ್ಮ ಮನೆಯವ್ರು ಬಂದು ಅದನ್ನೆಲ್ಲ ಬಾಚಿ ಹೊಲಕ್ಕೆ ಕೆಲಸ ಎಲ್ಲ ನಾನು ನೀಟಾಗಿ ಮಾಡಿದೆ. ಸೊ ಫೈನಲ್ ಟಚ್ ಆ್ಯಂಡ್ ಫೈನಲ್ ಫಿನಿಶಿಂಗ್ ನಮ್ಮ ಮನೆಯವ್ರು ಕೊಡ್ತಾ ಇದ್ದಾರೆ. ಯಾಕೆಂದರೆ ಇದನ್ನೆಲ್ಲ ಎತ್ತಿ ಈ ಮಂಕ್ವಿನ ಎತ್ತೋ ಅಷ್ಟು ಕೆಪಾಸಿಟಿ ನನಗಿಲ್ಲ, ಅದಕ್ಕೋಸ್ಕರ. ಸೊ ಫೈನಲಿ ಈ ಥರ ಗುಡಿಸಿ ಕ್ಲೀನ್ ಮಾಡಿದ್ದೀನಿ. ಆ್ಯಂಡ್ ಫುಲ್ ಯೂವ್ ಹೇಗಿದೆ ತೋರಿಸ್ತೀನಿ. ಬಿಫೋರ್ ಆ್ಯಂಡ್ ಆಫ್ಟರ್ ಹೇಗೆ ಕಾಣಿಸ್ತಾ ಇದೆ. ಅಲ್ಲಿ ಚೀಲದಲ್ಲಿ ಇರೋದೆಲ್ಲ ಗುಜ್ರಿಗೆ ಹಾಕೋಂಥ ಐಟಮು. ನೀಟಾಗಿ ಕಸ ಎಲ್ಲ ಎತ್ತಿ ಇಷ್ಟು ಕ್ಲೀನ್ ಮಾಡಿದ್ದೀನಿ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.